ಇತ್ತ ಸಿಎಂ ಟೀಮ್ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ದೆಹಲಿ ಭೇಟಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂತ ಮುಂದಿನ ಹಂತದಲ್ಲಿ ನಾವು ವಿವರಿಸ್ತೀವಿ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊದಲಿಗೆ ರಾಜನಾಥ್ ಸಿಂಗ್ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾರೆ ಅನ್ನುವಂತ ವಿಚಾರ. ಅದಾದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ಭೇಟಿಗೆ ಕೂಡ ಸಮಯವನ್ನ ಉಪಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಅನೇಕ ಬಾರಿ ಭೇಟಿಗೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಫಲ ಆಗಿರಲಿಲ್ಲ. ಈ ಬಾರಿ ಆದರೂ ಆಗುತ್ತಾ ಅನ್ನೋ ಕುತೂಹಲ. ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದ್ದು ಪಕ್ಷದಲ್ಲಿನ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಮುಂದಾಗಿದ್ದಾರೆ. ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿತಾರಾ ಡಿಕೆಶಿ ಅನ್ನುವ ಕುತೂಹಲ. ಕೊಟ್ಟ ಮಾತನ್ನ ಈಡೇರಿಸಿ ಅಂತ ದುಂಬಾಲ್ ಬೀಳುವಂತಹ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಬಿಕಾಸ್ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಮುಜುಗರಕ್ಕೆ ಯಾರು ಎಡೆ ಮಾಡಿಕೊಡ್ಬಾರ್ದು, ಆಸ್ಪದ ಕೊಡಬಾರ್ದು ಅನ್ನುವಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಇತ್ತು ಹೈಕಮಾಂಡ್ನಿಂದ. ಹಾಗಾಗಿ ಅಧಿವೇಶನದಲ್ಲಿ ಸುಮ್ಮನಾಗಿದ್ರು. ಅದಾದ ಬಳಿಕ ಮತ್ತೆ ಬೈ ಎಲೆಕ್ಷನ್ ಬಂತು. ಇದು ಒಂದು ಗೊಂದಲ ಕ್ರಿಯೇಟ್ ಆಗುತ್ತೆ. ಎಲೆಕ್ಷನ್ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ, ನಾವು ಟೈಮ್ ಬಂದಾಗ ಎಲ್ಲ ನೋಡ್ಕೊಳ್ತೀವಿ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿತ್ತು. ಹಾಗಾಗಿ ಡಿಕೆ ಬ್ರದರ್ಸ್ ಸುಮ್ಮನಾಗಿದ್ರು. ಈಗ ಅಧಿವೇಶನನೂ ಮುಗೀತು, ಎಲೆಕ್ಷನ್ನು ಮುಗೀತು. ಪಂಚರಾಜ್ಯಗಳ ಚುನಾವಣೆ ಉಸ್ತುವಾರಿಯನ್ನು ಕೂಡ ಅವರು ನಿರ್ವಹಿಸಿದ್ದಾರೆ. ಎಲೆಕ್ಷನ್ ರಿಸಲ್ಟ್ಸಿಗೆ ವೇಟಿಂಗು. ಈ ಹಂತದಲ್ಲಿ ಮತ್ತೆ ತಮ್ಮ ಪಟ್ಟಿನ ದಾಳವನ್ನ ಉರುಳಿಸೋದಕ್ಕೆ ಡಿಕೆ ಬ್ರದರ್ಸ್ ಮುಂದಾದಂಗೆ ಕಾಣಿಸ್ತಾ ಇದೆ. ಅದರ ಜೊತೆಗೇನೆ ಈ ದಾವಣಗೆರೆ ದಂಗಲ್ ಏನಿದೆಯಲ್ಲ, ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಜನರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಲಾಗಿದೆ. ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಸಂದೇಶವನ್ನ ಕೊಡೋದಕ್ಕೆ ಕೂಡ ಉಪಮುಖ್ಯಮಂತ್ರಿಗಳು ಮುಂದಾದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಇಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಆಪ್ತರ ಟೀಮ್ ಎಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಮಾಡಿ ಅಲ್ಲೊಂದು ಕಾರ್ಯತಂತ್ರ ರೂಪಿಸ್ತಿದ್ದಾರೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿರೋದು. ಅದರ ಜೊತೆಗೇನೆ ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ದಾಳವನ್ನು ಉರುಳಿಸುವಂಥ ನಿಟ್ಟಿನಲ್ಲಿ ನೇರ ಹೈಕಮಾಂಡಿನ ಕದವನ್ನು ತಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ. ಇಲ್ಲಿ ಮತ್ತೊಂದು ಕುತೂಹಲ ಏನು ಅಂತ ಹೇಳಿದ್ರೆ, ಅನೇಕ ಬಾರಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಶತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಬರೀ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗೋದು, ವಾಪಸ್ ಬರೋದು ಇಷ್ಟೇ ಆಗ್ತಿತ್ತು. ಬಟ್ ಈಗಲಾದರೂ ಕೆಸಿ ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗುವಂಥ ಅವಕಾಶ ಉಪಮುಖ್ಯಮಂತ್ರಿಗಳಿಗೆ ಸಿಗುತ್ತಾ? ಪ್ರಶ್ನೆ ಇದೆ.